ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಬಾಯಿ ಪಡ್ಕೊಂಡ್ರು. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಇವ್ನ ಅರೆಸ್ಟ್ ಮಾಡದೆ ಏನ್ ಮಾಡ್ತಾ ಇದೆ ಅಂತ. ಅರೆಸ್ಟ್ ಮಾಡೋದಕ್ಕೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ನ ನೀವು ಕೊಟ್ಟು, ಒಬ್ಬ MP ಅವನ್ ಟರ್ಮ್ ಮುಗೀತು, ಚುನಾವಣೆ ನಡೆದಿದೆ, ಅವನಿಗೆ ಹೆಂಗೆ ನೀವು ರಾಜತಾಂತ್ರಿಕ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕೊಡುವಂತದಕ್ಕೆ ಅವಕಾಶ ಎಲ್ಲಿದೆ? ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ಕೊಡುವಂತದಕ್ಕೆ ಅವಕಾಶ ಇರುವಂತದ್ದು ಓನ್ಲಿ ರಾಜನೀತಿಗೆ, ಸಂಧಾನಕ್ಕೆ, ರಾಜ್ಯ ಸರ್ಕಾರದ ವತಿಯಿಂದ ಇಲ್ಲ ದೇಶದ ವತಿಯಿಂದ ಬೇರೆ ದೇಶಕ್ಕೆ ಸಂಧಾನ ಮಾಡುವಂತವ್ರಿಗೆ ಹೋಗುವಂತದಕ್ಕೆ ಕೊಡೋದು ಮಾತ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇರೋದು. ಈಸ್ ನೋ ಮೋರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಟ್ ಆಲ್. ಈಸ್ ಬಿನ್ ಕಂಟೆಸ್ಟೆಡ್ ದ ಎಲೆಕ್ಷನ್ಸ್ ಆರ್ ಓವರ್. ಈಸ್ ವೇಟಿಂಗ್ ಫಾರ್ ದ ರಿಸಲ್ಟ್. ಹೌ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಈಸ್ ಗಿವನ್ just by taking 15 minutes. 15 ನಿಮಿಷದಲ್ಲಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ನ ಮಂಜೂರು ಮಾಡ್ತೀರಿ. 26ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇವ್ರ ಅಪ್ಲಿಕೇಶನ್ಸ್ ಹೋಗುತ್ತೆ, ಪ್ರೋಸೆಸ್ ಆಗುತ್ತೆ. 15 ನಿಮಿಷದಲ್ಲಿ ಇವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರೆಡಿ ಆಗುತ್ತೆ. ವೀಸಾ ಸಮೇತ ನೀವು ಕಳಿಸ್ಕೊಡ್ತೀರಿ. ರಾತ್ರಿ ಮಿಡ್ ನೈಟ್ 12ವರೆಗೆ ಇವರು ಕಂಟ್ರಿ ಬಿಡ್ತಾರೆ. ಇದು ಯಾರು? ಕಾಂಗ್ರೆಸ್ನವ್ರು ಮಾಡಿದ್ದ? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಬಾಯಿ ಪಡ್ಕೊಂಡ್ರು. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಇವ್ನ ಅರೆಸ್ಟ್ ಮಾಡದೆ ಏನ್ ಮಾಡ್ತಾ ಇದೆ ಅಂತ. ಅರೆಸ್ಟ್ ಮಾಡೋದಕ್ಕೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ನ ನೀವು ಕೊಟ್ಟು, ಒಬ್ಬ MP ಅವನ್ ಟರ್ಮ್ ಮುಗೀತು, ಚುನಾವಣೆ ನಡೆದಿದೆ, ಅವನಿಗೆ ಹೆಂಗೆ ನೀವು ರಾಜತಾಂತ್ರಿಕ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕೊಡುವಂತದಕ್ಕೆ ಅವಕಾಶ ಎಲ್ಲಿದೆ? ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ಕೊಡುವಂತದಕ್ಕೆ ಅವಕಾಶ ಇರುವಂತದ್ದು ಓನ್ಲಿ ರಾಜನೀತಿಗೆ, ಸಂಧಾನಕ್ಕೆ, ರಾಜ್ಯ ಸರ್ಕಾರದ ವತಿಯಿಂದ ಇಲ್ಲ ದೇಶದ ವತಿಯಿಂದ ಬೇರೆ ದೇಶಕ್ಕೆ ಸಂಧಾನ ಮಾಡುವಂತವ್ರಿಗೆ ಹೋಗುವಂತದಕ್ಕೆ ಕೊಡೋದು ಮಾತ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇರೋದು. ಈಸ್ ನೋ ಮೋರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಟ್ ಆಲ್. ಈಸ್ ಬಿನ್ ಕಂಟೆಸ್ಟೆಡ್ ದ ಎಲೆಕ್ಷನ್ಸ್ ಆರ್ ಓವರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಸ್ ವೇಟಿಂಗ್ ಫಾರ್ ದ ರಿಸಲ್ಟ್. ಹೌ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಈಸ್ ಗಿವನ್ ಜಸ್ಟ್ ಬೈ ಟೇಕಿಂಗ್ 15 ಮಿನಿಟ್ಸ್. 15 ನಿಮಿಷದಲ್ಲಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ನ ಮಂಜೂರು ಮಾಡ್ತೀರಿ. 26ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇವ್ರ ಅಪ್ಲಿಕೇಶನ್ಸ್ ಹೋಗುತ್ತೆ, ಪ್ರೋಸೆಸ್ ಆಗುತ್ತೆ. 15 ನಿಮಿಷದಲ್ಲಿ ಇವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರೆಡಿ ಆಗುತ್ತೆ. ವೀಸಾ ಸಮೇತ ನೀವು ಕಳಿಸ್ಕೊಡ್ತೀರಿ. ರಾತ್ರಿ ಮಿಡ್ ನೈಟ್ 12ವರೆಗೆ ಇವರು ಕಂಟ್ರಿ ಬಿಡ್ತಾರೆ. ಇದು ಯಾರು? ಕಾಂಗ್ರೆಸ್ನವ್ರು ಮಾಡಿದ್ದ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.